ಒಂದೇ ಸಮುದಾಯದವರಲ್ಲ ನಿಗದಿಪಡಿಸ್ತೀವಿ, ದಿನಾಂಕ ನಿಗದಿಪಡಿಸ್ತೀವಿ. ಇಬ್ರು ಸಹಕಾರ ಕೊಟ್ಟರೆ ಸಮಸ್ಯೆ ಬಗೆಹರಿತದೆ. ಅಲ್ಲಿ ಮಕ್ಕಳಿಗೆ ಇಲ್ಲಿ ಈಗ ನನಗೆ ನಿಮಗೆ ವಿವಾದ ಐತೆ, ನಿಮಗೆ ಬೇರೆ ಯಾವುದು ನನಗೆ ಬೇರೆ ಯಾವುದು ಅಂತ ಎರಡೂ ನೋಡಿದ್ರೆ ಸುರೇಶ್ ಒತ್ತುವರಿ ಮಾಡಿದ್ರೆ ಅಂತ ಕಂಪ್ಲೇಂಟ್ ಮಾಡೋದು ಅವನು ಆ ತರ ಮಾಡೋದು ಇದು ಅರ್ಥ ಆಗ್ತಾ ಇಲ್ಲ. ಯಾಕೆ ಗೊತ್ತಾ, ನಾವು ಇನ್ನೂ ಒಂದು ದಿನಾಂಕ ಗ್ಯಾರಂಟಿ ಸರ್, ನಾನು ಕರೀರಿ ಸರ್. 25 ವರ್ಷ ಅಲ್ಲ, ನಮ್ಮ ಪೊಲೀಸರ ಜೊತೆ ನಿಮ್ಮನ್ನು ಸಮಸ್ಯೆ ಬಗೆಹರಿಲ್ಲ ನೋಡಿ. ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಒಂದು ದಿನಾಂಕ ನಿಗದಿಪಡಿಸಿ. ಒಂದು ನಿಮಿಷ ಗಡಿಬಿಡಿ ಮಾಡಬೇಡಿ. ಅವತ್ತು ಒಂದು ಇಂಗ್ರೀಡಿಯಂಟ್ ಕಳಿಸಿದ್ರು, ಕಳಿಸಿದಾಗ ನಾನು ಮಾರ್ಕ್ ಮಾಡಿ ಸಾಹೇಬರು ಕಳಿಸ್ತೇನೆ. ಮೊದಲನೇ ಮಾರ್ಕ್ ಮಾಡಿ ಕಳಿಸ್ತೇನೆ. ಒಂದು ಇಂಧನೆ ಹೇಳ್ತೀನಿ, ಯಾರು ಬೇಜಾರು ಮಾಡ್ಕೊಬೇಡಿ. ಒಂದು ಪೊಲೀಸ್ ಠಾಣೆ ಹೇಳ್ತೀನಿ, ಉಚ್ಚಂಗಿದುರ್ಗ ಅಂತಿದೆ. ಉಚ್ಚಂಗಿದುರ್ಗ ಕೋಟೆ ಅಲ್ಲಿ ಮುತ್ಕಟ್ಟು ಅನ್ನುವಂಥ ಒಂದು ಸಂಪ್ರದಾಯ ಇದೆ, ಗೊತ್ತಾ? ಹೇಳಿ ಸರ್. ಮುತ್ತುಗಟ್ಟು ಹೌದಲ್ಲ. ನಾನಲ್ಲಿ ಸಬ್ ಇನ್ಸ್ಪೆಕ್ಟರ್ ಇದ್ದಾಗ ಎಸ್ ಎಸ್ ಪ್ರಕಾಶ್ ಅವರು ದಿವಂಗತ ಮಾಜಿ ಮುಖ್ಯಮಂತ್ರಿಗಳು ಕಾನ್ಸ್ಟಿಟ್ಯೂನ್ಸಿ ಬರ್ತಾ ಇದ್ರು. ಏನು ಸಂಪ್ರದಾಯ ಅಂದರೆ ಯಾರು ಜಾತಿ ಹೇಳ್ತಾರೆ ಅಂತ ಬೇಜಾರು ಮಾಡ್ಕೊಂಡು SC ST ಉಪಾರ ಜನಾಂಗಕ್ಕೆ ಸೇರಿದಂಥವ್ರಿಗೆ ಮಾತ್ರ ಮುತ್ತು ಕಟ್ಟುವಂಥದ್ದು ಸಂಪ್ರದಾಯ. ಅದು ಅಮಾವಾಸ್ಯೆ ಟೈಮಲ್ಲಿ ಕಟ್ತಾರೆ, ಅಮಾವಾಸ್ಯೆ ದಿನನೇ ಕಟ್ತಾರೆ. ಉಚ್ಚಂಗಮ ದೇವರಿಗೆ ಕಟ್ತಾರೆ. ಯಾರು ಕಟ್ತಾರೆ? ದೇವಿಯ ಪೂಜಾರಿ ಕಟ್ತಾರೆ. ಯಾರಿಗೆ? ಆ ಲಿಂಗವರ್ಗದ ಮಹಿಳೆಯರಿಗೆ ಆತನೇ ಮೊದಲ ಗಂಡ, ಆತನ ಜೊತೆಲೆ ಮೊದಲ ದಾಂಪತ್ಯ ಜೀವನ. ನಂತರ ಆಕೆ ನಮ್ಮ ಆಡು ಭಾಷೆಯಲ್ಲಿ ಬಸಿ. ಚಂದ್ರ ಗೊತ್ತಿಲ್ಲ. ನಾವು ನಿಲ್ಲಿಸಲಿಕ್ಕೆ ಹೋದಾಗ ಗಲ್ಲೇಟು ನಿಂತಿದ್ದೀವಿ, ಟ್ರಾನ್ಸ್ಫರು ತಗೊಂಡಿದ್ದೀವಿ, ಉನ್ನತ ವರ್ಗದವರಿಂದ ಹೇಳಿಕೆನೂ ತಗೊಂಡಿದ್ದೀವಿ. ಆದರೆ ಸತತವಾಗಿ TV9 ಮತ್ತೆ ಇತರ ಪಬ್ಲಿಕ್ TV ಅವರ ಸಪೋರ್ಟಿಂದ ನಾವು ಅದನ್ನು ನಿಲ್ಲಿಸಿದ್ವಿ. ಇವರು ಕೂಡ ಸಂಖ್ಯೆ ಸಂಪೂರ್ಣವಾಗಿ ಮುಟ್ಟಿಲ್ಲ. ಗ್ರಾಮಾಂತರ ಪ್ರದೇಶದಲ್ಲಿ ಮೇಲ್ಗಡೆ ಒಂದು ಬುಟ್ಟಿ ಇಟ್ಕೊಂಡು ಟೊಳ್ಳು ಮಾಡ್ಕೊಂಡು ಬರ್ತಾರೆ. ನಿಮ್ಮ ಇಲ್ಲಿ ಕಡಿಮೆ ಇದೆ, ಆ ಭಾಗದಲ್ಲಿ ಜಾಸ್ತಿ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಇದ್ದು 16 ಸಂಖ್ಯೆ ಬಂದಿದೆ. ಇಂದು ಇವಾಗ ನೀವು ಹೇಳಿದ್ರು, ನೀವು ಎಲ್ಲ ಪ್ರಯತ್ನ ಪಡ್ತಾರೆ, ಅಂದರೆ ಎಲ್ಲ ವರ್ಗದವರು ಪ್ರಯತ್ನ ಪಡ್ತಾರೆ. ಒಂದಿನ ನಿಲ್ಸಕ್ಕಾಗದೇ ಇದ್ರು ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ. ಎರಡೂ ಕೈಗಳು ಕೂಡಬೇಕು. ಆಸ್ ಪರ್ ಆಕ್ಟ್ ನಲ್ಲಿ ಆಗ್ಬೇಕು ಅನ್ನೋದಾದ್ರೆ ಈಗಾಗಲೇ ಇಲ್ಲಿ ಏನ್ ಇಶ್ಯೂಗಳು ರೈಸ್ ಆಗಿದಾವೆ, ಆ ಇಶ್ಯೂಗಳು ರೈಸ್ ಆಗಿರೋ ಪ್ರಕಾರದಲ್ಲಿ ನಾವು ಪೊಲೀಸರ ಕುಂದುಕೊರತೆ ಸಭೆಯಿಂದ ಪೊಲೀಸ್ ಠಾಣೆ ಮಟ್ಟದಲ್ಲಿ ಮತ್ತೆ ದಲಿತ ಕಾಲೋನಿಗಳಲ್ಲಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಸರ್, ವಿಷಯ ಆಧಾರಿತವಾಗಿ ಏನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ನಮ್ಮ ಮುಖಂಡಗಳೆಲ್ಲ, ಏನ್ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈಗ ನೋಡಿ, ಪೋಸ್ಕೋ ಬಗ್ಗೆ ನಮಗೆ ದಲಿತ ಬೇಕಾಗ್ತದೆ. ಹಾಗೆ ನಮ್ಮ ಮಕ್ಕಳಿಗೆ ಡ್ರಗ್ಸ್ ಅಡಿಕ್ಷನ್ಸ್ ಬಗ್ಗೆ ಡಿಯೋಡಿಕ್ ಮಾಡೋದ್ರ ಬಗ್ಗೆ ಒಂದಷ್ಟು ಜಾಗೃತಿ ಬೇಕಾಗ್ತದೆ. ಇದ್ರ ಜೊತೆಲಿ ನಮ್ಮಲ್ಲಿ ಈಗ ಡೊಮೆಸ್ಟಿಕ್ ವೈಲೆನ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಈ ಡೊಮೆಸ್ಟಿಕ್ ವೈಲೆನ್ಸ್ ಅಂದ್ರೆ ನಾವು ಮನೆ ಬಾಡಿಗೆ ವಿಚಾರದಲ್ಲಿ ಈಗ ಏನು ವೆಜ್ಜಾ ನಾನ್ ವೆಜ್ ಅಂತಕ್ಕಂಥ ಫಸ್ಟ್ ಬೋರ್ಡ್ ಆಗ್ತಾ ಇದ್ರೆ ಈಗ ನೀವು ಫೋನ್ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಈಗ ಒಂದು ಸ್ಪೆಸಿಫಿಕ್ ಆಗಿ ನಾವು ಇದ್ದದ್ದನ್ನ ಒಂದು ಹಂತದಲ್ಲಿ ಈ ಒಂದು ಪೊಲೀಸ್ ಕುಂದುಕೊರತೆ ಸಭೆ ನಮ್ಮಲ್ಲಿ ಕಡ್ಡಾಯವಾಗಿ ಮಾಡಬೇಕು ಅಂತ ಇಲ್ಲಿ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಇನ್ನೊಂದು ಪ್ರಸ್ತಾಪ ಮಾಡ್ತಾ ಇರೋದು ಏನಂದ್ರೆ, ಈ ವಿಚಾರಗಳನ್ನ ಇಲ್ಲಿ ಮಾಡೋದ್ರ ಜೊತೆಲಿ ಹೊರಗಡೆಗೆ ಸಹ ಈ ತರದ ಒಂದು ಅವೇರ್ನೆಸ್ ಅನ್ನ ಪೊಲೀಸ್ ಇಲಾಖೆಯಿಂದ ಕೊಡಬೇಕಾಗ್ತದೆ. ಯಾಕಂದ್ರೆ ಬಡಾವಣೆಗಳಲ್ಲಿ ಯಾವ್ದು ಸಹ ಒಂದಷ್ಟು ಅವೇರ್ನೆಸ್ ಕೊಡಬೇಕು ಅಂತಕ್ಕನ್ನೋದು ನಮ್ಮ ಮೊದಲನೇ ಅಜೆಂಡಾ. ಎರಡನೇ ಅಜೆಂಡಾ ಈಗ ವಾರ್ಡ್ ನಂಬರ್ 1 DM ಪಾಳ್ಯ AK ಕಾಲೋನಿ ಮತ್ತೆ ಛಲವಾದಿ ಶೇಖರ್ ತುಮಕೂರು ಜೂನಿಯರ್ ಕಾಲೇಜು ಮೈದಾನ ಒಳಗಡೆ